ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಣ್ಮಣಿ ಯೂಟ್ಯೂಬ್ ಚಾನಲ್. ಸೊ ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ, ಈ ಡೈಲಾಗ್ ಕೇಳಿದ ತಕ್ಷಣವೇ ನಮಗೆಲ್ಲ ನೆನಪಾಗುತ್ತೆ ಯು ಐ ಮೂವಿ. ಸೊ ಯು ಐ ಅಂದರೆ ಅದು ಜಸ್ಟ್ 2 ಲೆಟರ್ಸ್ ಅಷ್ಟೇ. ನಮಗೆ ಎಷ್ಟು ಯೋಚನೆ ಮಾಡೋ ಥರ ಮಾಡಿದೆ ಅಂದರೆ ಈವನ್ ನಾನು ಕೂಡ ಯೋಚನೆ ಮಾಡ್ತಾ ಇರಲಿಲ್ಲ. ಸೊ ಇವಾಗ ಯೋಚನೆ ಮಾಡ್ತಿದ್ದೀನಿ. ಸೊ ಯು ಐ ಅಂದರೆ ನೀನು ನಾನಾ, ಅಥವಾ ಯು ಐ ಅಂದರೆ ಯುವರ್ ಇಮ್ಯಾಜಿನೇಷನ್ನ, ಅಥವಾ ಯು ಐ ಅಂದರೆ ಯೂನಿವರ್ಸಲ್ ಇಂಟೆಲಿಜೆನ್ಸಾ, ಅಥವಾ ಯು ಐ ಅಂದರೆ ಒಂದು CPU ಅಥವಾ ಪ್ರಿಂಟರಲ್ಲಿ ಒಂದು ಪವರ್ ಬಟನ್ ಇರುತ್ತೆ, ಆ ಸಿಂಬಲ್ ಕೂಡ ಯು ಐ ಸಿಂಬಲ್ ಇರುತ್ತೆ. ಸೊ ಯು ಐ ಅಂದರೆ ಏನಾದರೂ ಪವರಾ, ಅಥವಾ ಯು ಐ ಅಂದರೆ ಕುದುರೆ ಲಾಳ ನೋಡಿರ್ತಾರ ನೀವೆಲ್ಲ, ಕುದುರೆ ಲಾಳನ. ತುಂಬ ಯೋಚನೆಗಳು ಬರ್ತವೆ ಯು ಐ ಅಂದರೆ ಏನು ಅಂತ. ಯು ಐ ಅಂದರೆ ಏನಾದರೂ ಆಗಿರಲಿ, ಬಟ್ ನಾನು ಯು ಐ ಮೂವಿ ನೋಡಿದ್ಮೇಲೆ ಅರ್ಥ ಆಗಿದ್ದೊಂದು, ನಮ್ಮ ಕಲಿಯುಗ ಅಂತ್ಯ ಆಗೋಕ್ಕೆ ಆ ಕಲ್ಕಿನೇ ಬರಬೇಕಂತ ತುಂಬ ಪುರಾಣಗಳು ಹೇಳ್ತವೆ. ಆದರೆ ಕಲ್ಕಿ ಆಗಮನಕ್ಕಿಂತ ಮುಂಚೆನೇ ಈ ಕಲಿಯುಗ ಅಂತ್ಯ ಆಗೋ ಸಾಧ್ಯತೆ ಇದೆ ಅನ್ನೋದನ್ನ ಈ ಮೂವಿನಲ್ಲಿ ತೋರಿಸಿದ್ದಾರೆ. ಕತ್ತಲು ಕತ್ತಲು ಕತ್ತಲು, ಎಲ್ಲಿ ನೋಡಿದರೂ ಕತ್ತಲು. ಒಂದೇ ಒಂದು ಕತ್ತಲೆ ಲೋಕನ ಸೃಷ್ಟಿ ಮಾಡಿದ್ದಾರೆ ಈ ಮೂವಿನಲ್ಲಿ. ಸೊ ಕತ್ತಲೆ ಲೋಕ ಅಂದರೆ ಏನೂ ಅಲ್ಲ, ನಮ್ಮ ತಲೆ, ನಮ್ಮ ಬ್ರೈನು, ನಮ್ಮ ಮೆದುಳು, ಅದರೊಳಗಡೆ ಇರೋ ಆಲೋಚನೆಗಳು ಮತ್ತು ನಮ್ಮ ತಲೆ ಒಳಗಡೆ ಇರೋ ಯೋಚನೆಗಳು. ಇದನ್ನು ಯಾರು ದಾಟಿ ಬರ್ತಾನೋ ಆಚೆ, ಅವನು ಜೀವನದಲ್ಲಿ ಸಕ್ಸಸ್ ಕಾಣ್ತಾನೆ. ಸೊ ಇದನ್ನು ಒಬ್ಬನೇ ದಾಟಿ ಬಂದಿರೋದು ಅವ್ರ ಪ್ರಕಾರ ಬುದ್ಧ ಅಷ್ಟೇ ಅಂತೆ. ಒಬ್ಬ ದಾಟಿ ಬಂದಿರೋದು ಆ ಮೂವಿನಲ್ಲಿ ತೋರಿಸಿರೋ ಪ್ರಕಾರ ಬುದ್ಧ ಒಬ್ಬ. ಅವನ ಆಲೋಚನೆಗಳನ್ನ ಮೀರಿ ಆ ಕತ್ತಲೆ ಲೋಕನ ದಾಟಿ ಹೊರಗಡೆ ಬಂದಿರೋನು. ಬಟ್ ನಾವಿನ್ನೂ ಅದೇ ಪ್ರಪಂಚದಲ್ಲಿ ಇದ್ದೀವಿ, ಆ ಕತ್ತಲೆ ಅನ್ನೋ ಪ್ರಪಂಚದಲ್ಲೇ ಇದ್ದೀವಿ. ಸೊ ಅದರಿಂದ ನಾವು ಹೊರಗಡೆ ಬರಲಿಲ್ಲ ಅಂದರೆ ಕಲ್ಕಿ ಬಂದು ನಮ್ಮನ್ನ ಸಂಹಾರ ಮಾಡೋಕ್ಕಿಂತ ಮುಂಚೆ ನಮ್ಮನ್ನು ನಾವೇ ಸಂಹಾರ ಮಾಡ್ಕೊತೀವಿ ಅನ್ನೋದನ್ನು ನೀಟಾಗಿ ಆ ಮೂವಿನಲ್ಲಿ ತೋರಿಸಿದ್ದಾರೆ. ಇನ್ನೊಂದು, ಈ ಮೂವಿನಲ್ಲಿ ಮೇನ್ ಮುಖ್ಯವಾಗಿ ಮಾತಾಡಿರೋದಂದರೆ ಸುಳ್ಳು ಮತ್ತು ಸತ್ಯದ ಬಗ್ಗೆ. ಸೊ ನಾವೆಲ್ಲ ಸುಳ್ಳನ್ನ ಈಸಿಯಾಗಿ ನಂಬ್ತೀವಿ. ಸೊ ಅದ್ರ ಕಡೆನೇ ಜಾಸ್ತಿ ವಾಲ್ಕೊಳ್ತೀವಿ. ಅದೇನೋ ಗೊತ್ತಿಲ್ಲ, ಸುಳ್ಳು ಅಂತಂದರೆ ಅದು ಬೇಗ ಅಟ್ರಾಕ್ಟ್ ಮಾಡ್ಕೊಂಬಿಡುತ್ತೆ. ಸತ್ಯ ಯು ಐ ಮೂವಿ ನೋಡಿ ಅನಿಸಿದ್ದನ್ನು ಸಿಂಪಲ್ಲಾಗಿ ನಿಮ್ಮ ಮುಂದೆ ಹೇಳಿದ್ದೀನಿ. ಸೊ ನಿಮಗೂ ಬೇರೆ ಯು ಐ ಮೂವಿ ಬಗ್ಗೆ ಬೇರೆ ಯೋಚನೆಗಳು ಮತ್ತು ಬೇರೆ ಥಾಟ್ಸ್ಗಳೇನಾದರೂ ಇತ್ತಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹೇ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಕಣ್ಮಣಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಜನಾಶಯ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.